ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ 3 ಪಂದ್ಯಗಳ ಟಿ20 ಸರಣಿಯನ್ನು ಆಡಲು ಜಿಂಬಾಬ್ವೆಗೆ ಕಾಲಿಡ್ತಾ ಇದ್ದಂತಾನೆ ಜಿಂಬಾಬ್ವೆಯ ನಾಯಕ ಸಿಕಂದರ್ ರಾಜ ಭಾರತಕ್ಕೆ ದೊಡ್ಡ ಸವಾಲಾದ್ರೆ ಹಾಕಿದ್ರು. ಇನ್ನು ವೈಭವ್ ಸೂರ್ಯವಂಶಿ ಈಗ ಕಣ್ಣೀರಿಡುತ್ತಾ ಮಾತನಾಡಿದ್ರಂತಾನೆ ಹೇಳ್ಬೋದು. ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ವೈಭವ್ ಸೂರ್ಯವಂಶಿ ಅವರು. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಕಣ್ಣೀರಿಡುತ್ತಾ ಏನೆಲ್ಲ ಮಾತನಾಡಿದ್ದಾರೆ, ಸಿಕಂದರ್ ರಾಜ ಅವರು ನಮ್ಮ ಭಾರತ ತಂಡಕ್ಕೆ ಏನೆಲ್ಲ ಸವಾಲ್ ಹಾಕಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಅಲ್ಲಿ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಮ್ಮ ಭಾರತದ ಉದಯೋನ್ಮುಖ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಅವರು ಜಿಂಬಾಬ್ವೆಯ ಹರಾರೆ ಕ್ರೀಡಾಂಗಣ ತಲುಪುತ್ತಿದ್ದಂತೆಯೇ ತೀವ್ರ ಭಾವುಕರಾಗಿದ್ದಾರೆ. ಇನ್ನು ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಯ ನಂತರ ತಮ್ಮ ಜೀವನದಲ್ಲಿ ಕಂಡ 7 ಬೀಳುಗಳ ಕುರಿತು ಮುಕ್ತವಾಗಿ ಮಾತನಾಡಿರುವ ಅವರು ತಮ್ಮ ಶ್ರಮ ಮತ್ತು ಕ್ರಿಕೆಟ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ತಿಳಿಸಿದ್ದಾರೆ. ಇನ್ನು ಕಳೆದ 4 ತಿಂಗಳುಗಳಲ್ಲಿ ನನ್ನ ಕ್ರಿಕೆಟ್ ಜೀವನದಲ್ಲಿ ಹಲವು 7 ಬೀಳುಗಳು ಎದುರಾಗಿವೆ. ಇದು ಪ್ರತಿಯೊಬ್ಬ ಕ್ರೀಡಾಪಟುವಿನ ಜೀವನದಲ್ಲೂ ಕ್ರಿಕೆಟ್ನ ಅತ್ಯಂತ ಸಾಮಾನ್ಯ ಭಾಗವಾಗಿದೆ ಮತ್ತು ಭವಿಷ್ಯದಲ್ಲೂ ಹೀಗೆಯೇ ಮುಂದುವರಿಯುತ್ತದೆ. ಆದರೆ ಈ ಹಂತದಲ್ಲಿ ನಾನು ನನ್ನ ತರಬೇತಿ ಮತ್ತು ಪ್ರಕ್ರಿಯೆಯ ಮೇಲೆ ನಂಬಿಕೆ ಇಡಬೇಕಾಗಿದೆ. ತಂಡಕ್ಕಾಗಿ ನನ್ನ 100% ಶ್ರಮವನ್ನು ನೀಡುತ್ತೇನೆ. ನನ್ನ ಏಕೈಕ ಗುರಿ ಎಂದು ವೈಭವ್ ಸೂರ್ಯವಂಶಿ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ಇಂಗ್ಲೆಂಡ್ ವಿರುದ್ಧದ 5ನೇ ಹಾಗೂ ಅಂತಿಮ ಟಿ20 ಪಂದ್ಯದ ಅಂತಿಮ 11ರ ಬಳಗದಿಂದ ಹೊರಬಿದ್ದಿರುವ ವೈಭವ್ ಸೂರ್ಯವಂಶಿ ಕೊಂಚ ಬೇಸರಗೊಂಡಂತೆ ಕಂಡು ಬಂದರು. ಸಣ್ಣ ವಯಸ್ಸಿನಲ್ಲಿ ಇಂತಹ ನಿರಾಶೆಗಳಿಂದ ಹೊರಬರುವುದು ಸುಲಭವಲ್ಲ ಎಂಬುದನ್ನು ಒಪ್ಪಿಕೊಂಡರು. ನನಗೆ ಬೇಕಾದ ಎಲ್ಲ ರೀತಿಯ ಮಾರ್ಗದರ್ಶನ ಮತ್ತು ಸಹಾಯವನ್ನು ಕೋಚ್ ನೀಡುತ್ತಿದ್ದಾರೆ. ಅಗತ್ಯವಿದ್ದಷ್ಟು ಅಭ್ಯಾಸ ಸೌಲಭ್ಯವೂ ಸಿಗುತ್ತಿದೆ. ಪ್ರಸ್ತುತ ನಾನು ಅತ್ಯಂತ ಆತ್ಮವಿಶ್ವಾಸದಿಂದ ಇದ್ದೇನೆ ಎಂದು ವೈಭವ್ ಸೂರ್ಯವಂಶಿ ಕಣ್ಣೀರಿಡುತ್ತಾ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಈ ವರ್ಷದ ಫೆಬ್ರವರಿಯಲ್ಲಿ ನಡೆದ ಅಂಡರ್-19 ವಿಶ್ವಕಪ್ ವಿಜೇತ ಭಾರತೀಯ ತಂಡದ ಪ್ರಮುಖ ಆಟಗಾರನಾಗಿದ್ದರು. ಇದೇ ಹರಾರೆ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಬರೋಬ್ಬರಿ 80 ಬಾಲ್ಗಳಲ್ಲಿ 175 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡುವ ಮೂಲಕ ಭಾರತಕ್ಕೆ ವಿಶ್ವಕಪ್ ಕಿರೀಟ ತೊಡಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಕೂಡ ವಹಿಸಿದ್ದರು. ಇನ್ನು ಈ ಮೈದಾನ ನನಗಾಗಿ ಅತ್ಯಂತ ನೆನಪಿನಲ್ಲಿ ಉಳಿಯುವಂತದ್ದು. ಕೇವಲ 4 ತಿಂಗಳಷ್ಟೇ ನಾವು ಇಲ್ಲಿ ಅಂಡರ್-19 ವಿಶ್ವಕಪ್ ಫೈನಲ್ ಗೆದ್ದು ಇತಿಹಾಸ ಆದರೆ ಬರೆದಿದ್ದವು. ಹಾಗಾಗಿ ಈ ಗ್ರೌಂಡ್ ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾಗಿದೆ. ಇನ್ನು ದೇಶಕ್ಕಾಗಿ ಆಡುವುದು ಪ್ರತಿಯೊಬ್ಬ ಆಟಗಾರನ ಕನಸು. ಇದು ನನಗೆ ಅತ್ಯಂತ ವಿಶೇಷವಾದ ಕ್ಷಣ ಎಂದು ಹರಾರೆಯೊಂದಿಗಿನ ತಮ್ಮ ಸಂಬಂಧವನ್ನು ಸ್ಮರಿಸಿದರು. ಹೌದು ಸ್ನೇಹಿತರೆ, ಯಾವ ಮೈದಾನದಲ್ಲಿ 4 ತಿಂಗಳ ಹಿಂದೆ ವಿಶ್ವಕಪ್ ಗೆದ್ದು ಚರಿತ್ರೆ ಸೃಷ್ಟಿಸಿದ್ದೆವೋ ಅದೇ ಮೈದಾನದಲ್ಲಿ ಮತ್ತೆ ಭಾರತೀಯ ಜರ್ಸಿ ಧರಿಸಿ ಕಣಕ್ಕಿಳಿಯುತ್ತಿರುವುದು ಸಂಪೂರ್ಣ ವಿಭಿನ್ನವಾಗಿದೆ ಮತ್ತು ಅದ್ಭುತವಾಗಿದೆ ಮತ್ತು ಅದ್ಭುತ ಅನುಭವಗಳನ್ನಾದರೆ ನೀಡುತ್ತಿದೆ. ಇನ್ನು ಈ ಕ್ಷಣವನ್ನು ನಾನು ಪೂರ್ಣ ಪ್ರಮಾಣದಲ್ಲಿ ಆನಂದಿಸುತ್ತೇನೆ ಎಂದು ವೈಭವ್ ಸೂರ್ಯವಂಶಿ ಜಿಂಬಾಬ್ವೆ ವಿರುದ್ಧದ ಸರಣಿಯಲ್ಲಿ ಭರ್ಜರಿ ಪ್ರದರ್ಶನ ನೀಡುವ ಆತ್ಮವಿಶ್ವಾಸವನ್ನಾದರೆ ನೀಡಿದರು. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ನಮ್ಮ ಭಾರತೀಯರ ಫ್ಯಾನ್ಸ್ ಗಳ ಮನಸ್ಸಾದ್ರೆ ಗೆದ್ದಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಟಿ20 ಸರಣಿಗಿಂತ ಮುಂಚೆನೆ ಜಿಂಬಾಬ್ವೆ ನಾಯಕ ಆದಂತ ಸಿಕಂದರ್ ರಾಜ ಅವರು ನಮ್ಮ ಭಾರತಕ್ಕೆ ಒಂದು ಸವಾಲ್ ಕೂಡ ಹಾಕಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಜಿಂಬಾಬ್ವೆ ನಾಯಕ ಸಿಕಂದರ್ ರಾಜ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಇನ್ನು ನಮ್ಮ ಭಾರತ ತಂಡ ಈಗಾಗಲೇ ಐರ್ಲೆಂಡ್ ವಿರುದ್ಧ 2 ಪಂದ್ಯಗಳ ಟಿ20 ಸರಣಿಯಲ್ಲಿ ನಮ್ಮ ಭಾರತ ತಂಡ 2-2 ಸೋತು ಮುಖಭಂಗ ಆದರೆ ಅನುಭವಿಸಿತು. ಆನಂತರ ಇಂಗ್ಲೆಂಡ್ ವಿರುದ್ಧನೂ ಕೂಡ 5 ಪಂದ್ಯಗಳ ಟಿ20 ಸರಣಿನಲ್ಲಿ 4 ಪಂದ್ಯಗಳನ್ನು ಸೋತು ವೈಟ್ ವಾಶ್ ಆಗುವ ಮೂಲಕ ಹೀನಾಯವಾಗಿ ಮುಖಭಂಗವಾದರೆ ಅನುಭವಿಸಿತು. ಇದೀಗ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ 3 ಪಂದ್ಯಗಳ ಟಿ20 ಸರಣಿಯನ್ನಾಡಲು ಜಿಂಬಾಬ್ವೆ ಹರಾರೆ ಸ್ಪೋರ್ಟ್ಸ್ ಕ್ಲಬ್ಗೆ ಕಾಲಿಡ್ತಿದ್ದಂತಾನೆ ಜಿಂಬಾಬ್ವೆ ನಾಯಕ ಸಿಕಂದರ್ ರಾಜ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಟೀಮ್ ಇಂಡಿಯಾ ಸದ್ಯದ ಪರಿವರ್ತನೆ ಹಾದಿಯಲ್ಲಿ ಆದ್ರೆ ಇದೆ. ಹೀಗಾಗಿ ಭಾರತ ಮತ್ತು ಜಿಂಬಾಬ್ವೆ ಸರಣಿ ಒನ್ ಸೈಡೆಡ್ ಆಗಿರುವುದಿಲ್ಲ. ಇನ್ನು ಈ ಸರಣಿ ಖಂಡಿತ ಮನೋರಂಜನೆ ಆದ್ರೆ ನೀಡಲಿದೆ. ಇನ್ನೊಂದೇನಂತಂದ್ರೆ ಭಾರತ ತಂಡ ಮತ್ತು ನಮ್ಮ ತಂಡ ಬೇರೆ ಏನಲ್ಲ. ಏಕೆಂದರೆ ನಾವು ಭಾರತದ ವಿರುದ್ಧ ಗೆಲ್ಲುತ್ತಿದ್ದೇವೆ, ನಮಗೆ ಆತ್ಮವಿಶ್ವಾಸವಿದೆ ಮತ್ತು ನಾವು ಭಾರತ ತಂಡವನ್ನು ಸೋಲಿಸುತ್ತೇವೆ ಮತ್ತು ಕ್ರಿಕೆಟ್ ನಲ್ಲಿ ನಮ್ಮದೇ ಒಂದು ಇತಿಹಾಸ ಬರೆಯಲಿದ್ದೇವೆ ಎಂದು ಸಿಕಂದರ್ ರಾಜ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಇನ್ನು ಇದರ ಬಗ್ಗೆ ನಿಮ್ಗೆ ಏನೆಲ್ಲ ಅನಿಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.